ಆದ ರೆಡಿ ಅವ ಆಂಟಿ ಕಾಯ್ತಾವ್ ಫೋನ್ ಮಾಡ್ತಾವ್ ನೀನು ಇನ್ನೂ ರೆಡಿ ಆಗಿಲ್ಲ. ಆಯ್ತಾಯ್ತು ಫೋನ್ ಮಾಡಿದ್ರಾ? ಆಯ್ತು. ನನ್ನ ಫ್ರೆಂಡ್ ಅಣ್ಣನ ಮಗಳದು ಬರ್ತಡೇ ಇದೆ, ಬರ್ತಡೇಗೆ ಹೋಗ್ತಾ ಇದ್ದೀನಿ ಕಬ್ಬಳಮ್ಮನ ದೇವಸ್ಥಾನದಲ್ಲಿ ಅಂತ. ನಾನು ಕೂಡ ದೇವಸ್ಥಾನನೂ ನೋಡಿಲ್ಲ, ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ತಿಂಡಿ ತಿಂದಿಲ್ಲ, ಇವಾಗಲೇ 9:30 ಆಗೋಗಿದೆ. ಅದಕ್ಕೆ ಅಲ್ಲಿ ಎಲ್ಲರೂ ತಿಂಡಿ ತಗೊಂಡ್ರೆ ತಿನ್ನೋದಕ್ಕೆ ಅಂದ್ಬಿಟ್ಟು ಒಂದು ಬಾಟ್ಲಿ ನೀರನ್ನು ತಗೊಂಡಿದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಎಲ್ಲಾದ್ರೂ ಲೇಟ್ ಮಾಡಿ ತಾನು ಕೊನೆಗೆ ಲೇಟಾಗಿ ಹೋಗೋದು. ಎಲ್ಲಾದ್ರೂ ಬೇಗ ರೆಡಿ ಮಾಡಿಸಿ. ನನ್ನ ಪಕ್ಕದಲ್ಲಿದ್ರು ನನ್ನ ತಿನ್ನೋದು ಎಕ್ಸಿಟೈಲರ್ ಇನ್ನೊಂದು 7 ದಿನ ಹೇಳ್ತಾರೆ. ಎಷ್ಟಮ್ಮ ಅದು ಮೊಳವು? 20 ರೂಪಾಯಿ. 20 ರೂಪಾಯಿ. ನಾ ಕನಕಾಂಬ್ರ ಮೊಳ 50. ಕನಕಾಂಬ್ರ ಮೊಳ 50 ತಗೊಂಡ್ರಿಗಿತ್ತವ್ರೆ. ಅಲ್ಲ ನೋಡಿ, ಇವ್ರು ಮಾತ್ರ ಚೇಂಜ್ ತಂದವ್ರೆ, ನನ್ನದು ಚೇಂಜ್ ಇಲ್ಲ ಇವಾಗ ಇವ್ರು ಕೊಡೋದಕ್ಕೆ. ಹೊಸ್ದಾಗಿ ಬಂದಿರ್ತಪ್ಪ ಅಮ್ಮ ಇವತ್ತೇ ಫಸ್ಟ್ ಟೈಮ್ ನಾವು ಬಂದಿರೋದು. ಅವನು ಚೇಂಜ್ ಕೊಡ್ತೀನಿ ಅಂತ. ಕೊಡಿ ಕೊಡಿ. ಇಲ್ಲಿ ಕಬ್ಬಾಳಮ್ಮನಿಗೆ ಬ್ಯಾಲ್ದಣ್ಣು ಅಂದರೆ ತುಂಬ ಇಷ್ಟ ಅಂತೆ. ನಮಗೇನಾದರೆ ಕೋರಿಕೆ ಇದ್ದರೆ ಅದು ಈಡೇರ್ಸಮ್ಮ ಅಂತೇಳಿ ನಾವು ಬ್ಯಾಲ್ದಣ್ಣ ಹೊಡೆದ್ಬಿಟ್ಟು ಒಳಗಡೆ ಹೋಗ್ಬೇಕಂತೆ. ಹಾಗಾಗಿ ನಾವು ಕೂಡ ಇಲ್ಲೇ ಧೂಪ ಹಾಕಿ ಬ್ಯಾಲ್ದಣ್ಣು ತಗೊಂಡು ಒಳ್ಳೇದು ಮಾಡಮ್ಮ ಅಂಥೇಳಿ ಅದನ್ನು ಹೊಡೆದು ಒಳಗಡೆ ಹೋಗ್ತಾಯಿದ್ದೀವಿ. ಇಲ್ಲಿ ಬಂದು ಒಳಗಡೆ ನಾವು ದೇವ್ರನ್ನೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಫುಲ್ ರಸ್ ಇದೆ, ಗಜಬಿಜಿ ಅಂತ ಅಲ್ಲಿ ನೋಡಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಾಗೇ ಮಾಡ್ತಾ ನಾನು ಕೂಡ ಹೊರಗಡೆ ಬರ್ತಾಯಿದ್ದೀನಿ. ಇಲ್ಲಿ ಅಮ್ಮಂದು ಒಂದು ಮೂರ್ತಿ ಮಡಗಿದ್ದಾರೆ, ಅಂದರೆ ದೇವಸ್ಥಾನದ ಹಿಂಭಾಗ ಮಡಗಿದ್ದಾರೆ. ಇದನ್ನು ನಾವು ಮುಟ್ಟಿ ನಮಸ್ಕಾರ ಮಾಡ್ಕೋಬೋದು. ನಾನು ಕೂಡ ಇದೇ ಫಸ್ಟ್ ಟೈಮು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಅಮ್ಮನ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಒಳಗಡೆ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಾ ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೀನಿ. ಇವರೆಲ್ಲ ಅಮ್ಮನವ್ರ ದರ್ಶನಕ್ಕೆ ಹೋಗ್ತಾ ಇರೋರು. ದೇವಸ್ಥಾನದಿಂದ ಹೊರಗಡೆ ಬಂದು ಅಲ್ಲೇ ಬಲಭಾಗದಲ್ಲಿ ತಡೆನೂ ಕೂಡ ಹೊಡಿತಾರೆ. ನಾವು ಹೋಗಿ ಒಂದು ತಡೆ ಹೊಡ್ಸೋಣ ಅಂತೇಳಿ ಹೋದೋ. 10 ರೂಪಾಯಿ ಟೋಕನು, 50 ರೂಪಾಯಿ ಚಾರ್ಜು. ಎಲ್ಲ ಐಟಮು ಅವ್ರದ್ದೇ. ತಡೆ ಹೊಡೆದು ಬರಬೇಕು. ಅದಾದಮೇಲೆ ಹೊರಗಡೆ ಬಂದರೆ ಮಳೆ ಊದಿ ತುಂಬ ಜಾಗ ಪ್ರಶಾಂತವಾಗಿತ್ತು. ಹಾಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂಥೇಳಿ ಹೊರಗಡೆ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಮನೆಗೆ ಯಾವುದೇ ದೃಷ್ಟಿ ಆಗಬಾರ್ದು ಅಂತ ದಾರ, ಗೊಂಬೆ ಮತ್ತು ಅಂಕೋಲೆ ಕಡ್ಡಿ ಎಲ್ಲ ಕೊಡ್ತಾರೆ. ಅದನ್ನು ಕೂಡ ತಗೋಬೋದು ಮನೆಗೆ. ಇಲ್ಲಿ ಒಳಗಡೆ ಯಾವುದೇ ಕುಂಕುಮ ತೀರ್ಥ ಪ್ರಸಾದ ಇಲ್ಲ, ಎಲ್ಲ ಹೊರಗಡೆ ತೀರ್ಥ ಆಗಿರ್ಬೋದು, ಕುಂಕುಮ ಆಗಿರ್ಬೋದು ಹೊರಗಡೆನೆ. ಅಮ್ಮನ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಖಂಡಿತ ಹೋಗಿ ಬನ್ನಿ. ಇಲ್ಲಿ ಹರಕೆ, ಮರಿ ಹರಕೆ, ಕೋಳಿ ಹರಕೆ ಎಲ್ಲ ಇದೆಯಂತೆ. ಎಲ್ಲನೂ ಕೂಡ ಹೊರಗಡೆ ಮಾಡ್ಬೋದು ಅಂತ ಹೇಳ್ತಾರೆ. ನಾವು ಕೂಡ ಫಸ್ಟ್ ಟೈಮ್ ಬಂದು ದರ್ಶನ ಮಾಡಿದೆ, ತುಂಬ ಖುಷಿ ಆಯಿತು. ನೀವೇನಾದ್ರು ಹೋಗೋರಿದ್ರೆ ಖಂಡಿತ ಹೋಗಿ ಬನ್ನಿ. ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊ ಹೊರಗಡೆ ಬರೋಷ್ಟೊಳಗೆ ಅಶ್ವಿನಿಯವ್ರು ಫೋನ್ ಮಾಡಿದ್ರು, ಬನ್ನಿ ಬೇಗ, ಇಲ್ಲಿ ನನ್ನ ಸೊಸೆದು ಬರ್ತಡೇ ಎಲ್ಲ ಮುಗ್ದೇ ಹೋಯ್ತು, ಊಟಕ್ಕೆ ಹೋಗ್ತಾ ಇದ್ದಾರೆ ಅಂತ. ಸರಿ ಬಂದು ಅಂಥೇಳಿ ನಾವು ಕೂಡ ಹೋಗ್ತಾ ಇದೀವಿ. ಚೌಟ್ರಿಲಿ ಅವ್ರು ಮಾಡ್ತಾ ಇರೋದು ಅಲ್ಲೇ ಹತ್ರದಲ್ಲಿ, ದೇವಸ್ಥಾನದ ಹತ್ರದಲ್ಲೇ. ಇವರೇ ಸೊಸೆ ಬರ್ತಡೇ ಮಾಡ್ತಾ ಇರೋದು, ಇವರೇ ಕರೆದಿರೋದು ನಮ್ಮ ಫಂಕ್ಷನ್ಗೆ. ಹಂಗಾಗಿ ನಾವು ಕೂಡ ಬಂದಿದ್ದೀವಿ. ನೋಡಿ ನಮಗೆ ನಿಲ್ತಾ ಇದ್ದಾರೆ, ನಿಲ್ತವ್ರೆ. ಸೊಸೆ ಬರ್ತಡೇ ಅಲ್ವಾ? ಬನ್ನಿ ಗೀತವ್ರ ಮುಂದಕ್ಕೆ. ಬಂದಾಗಿಲ್ಲ ನೀನು ಪಾಸ್ಟ್ ಹೋದ್ರೆ. ಅಯ್ಯಯ್ಯೋ ನನ್ನೇ ಪಾಸ್ ತೆಗ್ರಿ, ಜಾಸ್ತಿ ಮೇಕಪ್ ಮಾಡ್ಕೊಂಡವ್ರು. ಇಲ್ಲ ಮಾಮೂಲಿ ಚೆನ್ನಾಗಿದ್ರಲ್ಲ ಅದಕ್ಕೆ. ನಾವು ಹೋಗೋಷ್ಟೊಳಗೆ ಪಾಪುದು ಕೇಕ್ ಕಟ್ ಮಾಡಿಸಿ ಎಲ್ಲರೂ ಊಟಕ್ಕೆ ಹೋಗಿದ್ರು. ಹಾಗೆ ಪರವಾಗಿಲ್ಲ, ಇನ್ನೇನು ಮಾಡೋದಂತೇಳಿ ನಾವು ಕೂಡ ಫೋಟೋ ತೆಗೆಸ್ದೋ. ಇವರು ಬಂದು ಅಶ್ವಿನಿಯವ್ರ ಫ್ಯಾಮಿಲಿ, ಅವ್ರ ಯಜಮಾನ್ರು, ಅವ್ರ ಮಕ್ಕಳು, ಅವ್ರದ್ದು ಒಂದು ಹಾಗೆ ವಿಡಿಯೋ ಮಾಡ್ತಾ ಇಲ್ಲಿ ಫೋಟೋ ಎಲ್ಲ ತೆಗ್ಸಾಯ್ತು. ಊಟಕ್ಕೆ ಹೋಗೋಣ ಬನ್ನಿ ಅಂತೇಳಿ ಊಟಕ್ಕೆ ಹೋದೋ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಮಟನ್ ಸಾಂಬಾರು ಜೊತೆಗೆ ಮುದ್ದೆ, ಇನ್ನೂ ಟೇಸ್ಟ್ ಇರುತ್ತೆ ಅಲ್ವಾ. ಇದೆಲ್ಲ ಮುಗಿಸಿ ಹೊರಗಡೆ ಬಂದೋ. ಇಲ್ಲಿ ಹಾಗೆಯೇ ವೀಣಾ ಮಕ್ಕಳು, ಅವ್ರ ಅಮ್ಮ ಎಲ್ಲ ಇದ್ದರು, ಅವ್ರನ್ನೂ ಮಾತಾಡಿಸ್ದೆ. ಬರ್ತೀವಿ ಅಂತೇಳಿ ಚೌಟ್ರಿ ಬಿಟ್ಟು ನಾವು ಕೂಡ ಹೊರಗಡೆ ಬಂದೋ.
ನಾವು ಮತ್ತೆ ದೇವಸ್ಥಾನದ ಹತ್ರ ಹೋದೋ. ಅಲ್ಲಿ ನಾನು ಸ್ಲಿಪ್ಪರ್ ಬಿಟ್ಟಿದ್ದೆ, ಹಂಗಾಗಿ ಸ್ಲಿಪ್ಪರ್ ಹಾಕ್ಕೊಂಡು ಅಲ್ಲೇ ಬಸ್ ಬಂದರೆ ವೆಯ್ಟ್ ಮಾಡೋಣ ಅಂತೇಳಿ ದೇವಸ್ಥಾನದ ಹತ್ರನೇ ನಿಂತ್ಕೊಂಡು ಬಸ್ಸು ಬರಲೇ ಇಲ್ಲ. ಕಬ್ಬಾಳಮ್ಮನ ದೇವಸ್ಥಾನದಿಂದ ಸಾತ್ಲೂರಿಗೆ ಆಟೋ ಓಡಾಡ್ತವೆ. ಒಬ್ರಿಗೆ 20 ರೂಪಾಯಿ ಚಾರ್ಜು. ಬಸ್ಗೇನು ವೆಯ್ಟ್ ಮಾಡೋದು ಬೇಡ ಅಂದರೆ ಆಟೋದಲ್ಲೇ ಹೋಗ್ಬೋದು. ಇನ್ನು ನಾಳೆಯಿಂದ 2 ಸೇರ್ ಮಾರ್ಬೋದು. ಈಗ 100 ರೂಪಾಯಿಗೆ ಎಷ್ಟು? 3 ಸೇರ್ ಕೊಟ್ಟಿದ್ದೀನಿ ಈಗ. ಕೆ ಜಿ ಎಷ್ಟು? ಕೆಜಿ 100. ಕೆಜಿ 100 ಅಷ್ಟೇ ಬರ್ತದೆ. 3 ಸೇರು ಬರ್ತದೆ. ನೋಡು ಮಾಡಿ ಅಷ್ಟೇ ಬರ್ತದೆ. 3 ಸೇರು 1 kg. 1 ಕೆಜಿ 3 ಸೇರು ಕರೆಕ್ಟಾಗಿ ಬರ್ತದೆ. ಸರಿ ಕೊಡ್ರಿ, ಆಯ್ತು ಕೊಡ್ರಿ. ಸಾಸ್ಲೂರಿಂದ ಬೆಂಗಳೂರಿಗೆ ಬಸ್ ಅಂತೂ ಸಿಕ್ಕಾಬಟ್ಟೆ ರಸ್ಸು. 2 ಬಸ್ಸು ಫುಲ್ ಆಯಿತು. 3ನೇ ಬಸ್ಗೆ ನಾವು ಲಾಸ್ಟ್ಗೆ ಬಂದಿದ್ದು ಕನಕಪುರ ಬಂದು ಅಲ್ಲಿಂದ ಬನಶಂಕರಿ ಬಂದು ಬನಶಂಕರಿಯಿಂದ ನಮ್ಮ ಏರಿಯಾ ಕಡೆ ಬಂದು ಅಲ್ಲೊಂದಷ್ಟು ದೂರ ಬಸ್ ಇರಲಿಲ್ಲ. ಅಲ್ಲಿಗೆ ನಮ್ಮ ಮನೆಯವ್ರು ಬಂದು ಡ್ರಾಪ್ ಮಾಡಿದ್ರು ಮನೆ ಹತ್ರ. ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.